ಈ ಆರೋಪಿ ವಿಶ್ವ ಬರೀ ಸಮಾಜಕ್ಕೆ ಮಾತ್ರ ಅಲ್ಲ, ಹೆತ್ತ ತಾಯಿಗೂ ಕೂಡ ಒಳ್ಳೆ ಮಗ ಅಂತ ಯಾವತ್ತೂ ಅನಿಸ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಗಂಡನನ್ನ ಕಳೆದುಕೊಂಡು ಮಗ ಮಾಡೋ ಈ ಅಪರಾಧಗಳನ್ನ ನೋಡೋಕ್ಕಾಗದೆ ದೂರದಲ್ಲಿದ್ದು ಹೊಟ್ಟೆಪಾಡಿಗೆ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದ ತಾಯಿಗೆ ಈ ಪಾಪಿ ಮತ್ತೆ ತೊಂದರೆ ಕೊಟ್ಟು ತಾಯಿ ಬದುಕನ್ನ ಕಸಿದುಕೊಳ್ತಾ ಇದ್ದಾನೆ. ಇದು ಅಂಜಲಿ ಹತ್ಯೆ ಆರೋಪಿ ವಿಶ್ವನ ತಾಯಿ ಅವರ ವಿಚಾರ. ಇದು ಹುಬ್ಳಿಯ ಯಲ್ಲಾಪುರ ಓಣಿಯಲ್ಲಿರುವ ಸಣ್ಣ ಬಾಡಿಗೆ ಮನೆಯಲ್ಲಿ ಆರೋಪಿಯ ತಾಯಿ ಸವಿತಾ ಅವ್ರ ಜೊತೆ ವಾಸವಿದ್ದಾರೆ. ಅಂಜಲಿ ಕೊಲೆಯಾದ ಬಳಿಕ ವಿಶ್ವನ ಮನೆಗೆ ಬೀಗ ಹಾಕಲಾಗಿದೆ. ಮತ್ತೊಂದು ಕಡೆ ಯಲ್ಲಾಪುರ ಓಣಿ ನಿವಾಸಿಗಳು ಆತಂಕದಲ್ಲಿದ್ದಾರೆ. ಸವಿತಾ ಅವರನ್ನ ಮನೆ ಖಾಲಿ ಮಾಡುವಂತೆ ಮಾಲೀಕರು ಒತ್ತಾಯ ಮಾಡ್ತಾ ಇದ್ದಾರೆ. ಯಾವಾಗ್ಲೋ ಒಂದ್ಸಲ ಆತ ಮನೆಗೆ ಬರ್ತಾ ಇದ್ದ, ಆತನ ಬಗ್ಗೆ ಆಗಾಗ ವಿವಿಧ ಪ್ರಕರಣಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಅವ್ರ ತಾಯಿ ಮುಖ ನೋಡಿ ಸುಮ್ಮನೆ ಆಗ್ತಾ ಇದ್ವಿ. ಆದ್ರೀಗ ಕ್ಷಮಿಸೋಕ್ಕಾಗದ ತಪ್ಪು ಮಾಡಿದ್ದಾನೆ, ಹೀಗಾಗಿ ಭಯ ಆಗ್ತಾ ಇದೆ. ಅವ್ರ ಮನೆ ಖಾಲಿ ಮಾಡಿಸಿ ಅಂತ ಹೇಳಿದೀವಿ ಅಂದಿದ್ದಾರೆ. ಇನ್ನು ನೇಹಾ ಹತ್ಯೆಯಾದಾಗ ಶೂಟ್ ಮಾಡಿದ್ರೆ ಕೊಲೆ ಆಗ್ತಾ ಇರಲಿಲ್ಲ, ವಿಶ್ವನನ್ನ ಎನ್ಕೌಂಟರ್ ಮಾಡಬೇಕು ಅಂತ ನಿವಾಸಿಗಳು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಹುಬ್ಬಳ್ಳಿಯ ನಮ್ಮ ಪ್ರತಿನಿಧಿ ಸುನೀಲ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಯುವತಿಯ ಬರ್ಬರಿ ಹತ್ಯೆಯಾಗಿದೆ. ಅಂಜಲಿಯನ್ನ ಚುಚ್ಚಿ ಕೊಂದು ಪರಾರಿಯಾಗಿದ್ದಾನೆ ಆರೋಪಿ ವಿಶ್ವ. ಸೊ ವಿಶ್ವನ ಒಂದು ಹುಡುಕಾಟಕ್ಕೆ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. ನಾವೀಗ ವಿಶ್ವ ಅವರ ತಾಯಿ ವಾಸವಾಗಿದ್ದ ಮನೆಯಲ್ಲಿ ಇರುವಂಥದ್ದು. ಈ ಒಂದು ಮನೆ ಏನು ಕಾಣ್ತಾ ಇದೆ, ಮೇಲಿನ ಮನೆ ಮಾತ್ರ. ಆ ಮನೆಯಲ್ಲಿ ವಿಶ್ವನವರ ತಾಯಿ ವಾಸವಾಗಿರ್ತಾರೆ. ಒಂದು ಬಾರಿ ಅಥವಾ ಎರಡು ಬಾರಿ ಮಾತ್ರ ವಿಶ್ವ ಈ ಮನೆಗೆ ಬಂದು ಹೋಗಿದ್ದೇನಂತ ಅವರ ಓನರ್ ಹೇಳ್ತಾ ಇರುವಂಥದ್ದು. ತಾಯಿ ಜೊತೆ ವಿಶ್ವ ಇರಲಿಲ್ಲ, ಅವರ ತಂದೆಯೂ ಕೂಡ ಇಲ್ಲ. ಸೊ ತಾಯಿಯವರು ಒಬ್ಬರೇ ಇಲ್ಲಿ ವಾಸವಾಗಿದ್ದರು. ಸೊ ವಿಶ್ವ ಒಂದು ಅಪರಾಧ ಹಿನ್ನೆಲೆಯನ್ನು ಹೊಂದಿದ್ದ, ಕಳ್ಳತನ ಕೇಸ್ನಲ್ಲಿ ಭಾಗಿಯಾಗಿದ್ದ. ಸೊ ಇಂತಹ ವಿಚಾರಗಳು ಇರೋದ್ರಿಂದ ಮನೆಯ ಒಂದು ಬಾಡಿಗೆದಾರರು ಕೂಡ ಏನು ಮಾಲೀಕರಿದ್ದಾರೆ ಅವರು ಕೂಡ ಖಾಲಿ ಮಾಡಿ ಅಂತ ಸಾಕಷ್ಟು ಬಾರಿ ವಾರ್ನಿಂಗ್ ಮಾಡಿದರು. ಅದಾದ ಬಳಿಕ ವಿಶ್ವ ಮನೆಗೆ ಬರೋದು ನಿಲ್ಲಿಸಿದ್ದ. ಸೊ ಅದಾದ ನಂತರ ಆತ ಮನೆಗೆ ಬರೋದ ನಂತರ ಸೊ ಅವ್ರ ತಾಯಿ ಒಬ್ಬರೇ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಮಾಲೀಕರು ಕೂಡ ಆ ಒಂದು ಕುಟುಂಬಕ್ಕೆ ತೊಂದರೆಯನ್ನು ನೀಡಿರಲಿಲ್ಲ. ಆದರೆ ಈ ಒಂದು ಹತ್ಯೆ ಆಗಿದೆಯಲ್ಲ, ಸೊ ಈ ಹತ್ಯೆ ಆದ ಬಳಿಕ ಮಾಲೀಕರು ಕೂಡ ಸಾಕಷ್ಟು ಅದು ಆಕ್ರೋಶಗೊಂಡಿದ್ದಾರೆ. ಅವ್ರ ತಾಯಿಗೆ ಸ್ವತಃ ಮನೆ ಖಾಲಿ ಮಾಡುವುದಾಗಿ ಒಂದು ತಿಳಿಸಿದ್ದಾರೆ. ಯಾಕಂದರೆ ಈ ರೀತಿಯಾಗಿ ವಾತಾವರಣದಲ್ಲಿ ನೀವು ಇರೋದು ಬೇಡ, ಸೊ ಈ ರೀತಿಯಾಗಿ ನಿಮ್ಮ ಮಗ ಮಾಡಿದನಂತ ಅವರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ ಮನೆಯಿಂದ ಹೊರಹಾಕುವ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು, ಅಂದರೆ ಮುಂಜಾಗ್ರತಾ ಕ್ರಮವಾಗಿ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿಯೂ ಕೂಡ ಅಲ್ಲಿ ಸ್ಥಳೀಯರಿದ್ದಾರೆ. ಸರ್, ನೀವೇನಾದರೂ ವಿಶ್ವನ ನೋಡಿದ್ರ? ಇಲ್ಲ ಸರ್, ನೋಡಿಲ್ಲ. ಒಣಗ ಇದ್ದಿದ್ದೇ ಅಲ್ರಿ ಅವ, ಅಲ್ಲಿ ಮ್ಯಾಗಿನ ಒಣಗ ಇರ್ತಿದ್ದವ. ಅಲ್ಲ, ಅವ್ರ ತಾಯಿ ಇಲ್ಲಿ ವಾಸವಾಗಿದ್ರು, ಅವ್ರು ಹೆಂಗಿದ್ರು? ಅವ್ರ ತಾಯಿ ಬಗ್ಗೆ ಹೇಳೋದಾದ್ರೆ ಹೆಂಗೆ? ಅವ್ರ ತಾಯಿನೂ ನೋಡಿದ್ದಿಲ್ರಿ ನಾವು. ಅವ್ರ ತಾಯಿ ಮಾತ್ರ ಬರ್ತಾಳ ಹೋಗ್ತಾಳ ಇರ್ತಾಳ ರೀ. ಇಲ್ಲಿ ಅಂಗಡಿಗೆ ಹೋಗೋದು ಬರೋದು ಮಾಡ್ತಾಳ, ಅದನ್ನಷ್ಟೇ ನಾವು ನೋಡಿದ್ದೆ. ಆಮೇಲೆ ಅವ್ರ ತಾಯಿ ಇರ್ತಾಳ. ಅವ ಈಗ 2-3 ಸಲ ಕಂಡಿದ್ದ, ನಮಗೆ ಮತ್ತೆ ಹೊಳ್ಳಿ ಕಂಡಿಲ್ಲ. ಅವ ಇಲ್ಲಿ ಇರ್ತಿದ್ದಿಲ್ಲ, ಇರ್ತಿದ್ದಿಲ್ಲ. ಈಗ 15 ದಿವಸದ ಈಗ ಒಂದು 2-3 ತಿಂಗಳಿಂದ ಇಲ್ಲೇ ಇದ್ದ, ಮತ್ತೆ ಹೊಳ್ಳಿ ಇತ್ತಿತ್ಲಾಗ ಇಲ್ಲ ಅವ. ಅಲ್ಲ, ಈಗ ಅವ ಅಪರಾಧ ಹಿನ್ನೆಲೆ ಮಾಡ್ತಿದ್ದ, ಕಳ್ಳತನ ಮಾಡ್ತಿದ್ದ ಅಂತಂದ. ಸೊ ನಿಮ್ಗೆಲ್ಲ ಗೊತ್ತಿತ್ತು ಏರಿಯಾದವ್ರಿಗೆ? ಇಲ್ಲಿ ನಮಗೆ ಗೊತ್ತಿದ್ದಿಲ್ರಿ. ಅಲ್ಲೇ ಒಬ್ರು ಹೇಳಿದ್ರಿ ನಮ್ಗೆ, ಹಂಗಾರ ಅವ್ರ ಮನಿ ಖಾಲಿ ಮಾಡ್ಸಂತ ಹೇಳಿದ್ರಿ ನಾವು ಅವ್ರಿಗೆ. ಹೇಳಿದ್ರಿ ನೀವು? ಅವ್ರು ಹೇಳ್ತೀರಿ ಸರ್, ನೀವೇನು ಹೇಳ್ತೀರಿ? ಸರ್, ನಾವು ಅವ್ರಿಗೆಲ್ಲ ಮೊದಲೇ ಹೇಳಿದ್ದೇವೆ ಮನೆ ಖಾಲಿ ಮಾಡಿ ಅಂತೇಳಿ. ಆಮೇಲೆ ಅವ್ರು ಖಾಲಿ ಮಾಡಿದ್ದಿಲ್ಲ. ಹುಡುಗ ಹೆಂಗಿದ್ದ, ಹೆಂಗೆ ಏನು ಅದು ನಮಗೆ ಗೊತ್ತಿಲ್ಲ. ಒಂದು ಅವ್ರ ತಾಯಿ ಏನೈತಿ, ದುಡ್ಕೊಂಡು ತಿನ್ನು ಮನುಷ್ಯಳು. ಮುಂಜೆ ಬೆಳಗ್ಗೆ ಹೋಗಿ ರಾತ್ರಿ 12 ಗಂಟೆ ಬರುವಂಥ ಮನುಷ್ಯಳು. ಅದ್ರ ಬಗ್ಗೆ ನಾವು ಏನು ಜಾಸ್ತಿ ಮಾತಾಡೋಂಗಿಲ್ಲ. ಈಗ ಅಂದ್ರೆ ವಿಶ್ವ ನೀವು ನೋಡೇ ಇಲ್ಲ? ಹಂಗಂದ್ರೆ ನಾವು ನೋಡಿದ್ದೀವಿ. ಎಷ್ಟು ಸಲ ಬರ್ತಿದ್ದವ್? ಯಾವಾಗೋ ಒಂದ್ಸಲ ಬರ್ತಿದ್ದ, ಎಲ್ಲೋ ಹೋಗಿದ್ದ, ಏನೋ ಅದು ನಮ್ಗೆ ಗೊತ್ತಿಲ್ಲ. ಅಲ್ಲ, ಬಂದೇನು ಅವ್ರ ತಾಯಿ ಜಗಳ ಮಾಡೋದು ಅಥವಾ ಅಂಥದ್ದು ಏನಿಲ್ಲ ಅಂಥದ್ದು ಏನು ಮಾಡ್ತಿದ್ದಿಲ್ಲ. ಇರ್ತಿದ್ದ ಅವ. ಒಟ್ಟೆ ನಾವು ನೋಡಿ ಒಮ್ಮೆ 2 ಸಲ ಅಷ್ಟೇ ನೋಡೇವು. ಅವ್ರ ತಾಯಿ 4-5 ತಿಂಗಳಿಂದ ಬಾಡಿಗೆ ಇಲ್ಲ ಅದಾಳಕಿ, ಇದ್ರು 1-2 ಸಲ 2 ಸಲ ನೋಡೇವು ನಾವು. ನಿಮ್ದು ಯಲ್ಲಾಪುರ ಓಣಿ, ವೀರಾಪುರ ಓಣಿಯಲ್ಲಿ ಈ ರೀತಿ ಹತ್ಯೆ ಆಗಿದೆ. ಸೊ ಈ ಹುಬ್ಬಳ್ಳಿಯಲ್ಲಿ ಹೆಣ್ಮಕ್ಳಿಗೆ ಜೀವಕ್ಕೆ ಬೆಲೆ ಇಲ್ದಂಗೆ ಆಯ್ತಾ ಅಂತ? ಇಲ್ರಿ, ಮತ್ತು ನೇಹ ಹತ್ಯೆ ಮಾಡಿದಾಗ ಅವಂಗ ಶೂಟ್ ಮಾಡಿದ್ರೆ ಈ ಪ್ರಕರಣ ನಡೀತಿದ್ದಿಲ್ಲ. ಇವತ್ತು ಅವ್ರನ್ನ ಹಂಗೆ ಬಿಡ್ಕೊಂತ ಹೋದರೆ ಅವ್ರು ಮಾಡ್ತಾ ಹೋಗ್ತಾರ, ಅವ್ರು ಭಯ ಅನ್ನೋದಿರಂಗಿಲ್ಲ. ಈಗ ಹಾಗಾಗಿ ಇದಾಗಿದ್ದೆ. ನೋಡಿದ್ರಲ್ಲ, ಇದು ಒಂದು ವಿಶ್ವ ಅವರ ತಾಯಿ ಮತ್ತು ವಾಸವಿದ್ದ ಮನೆಯ ಒಂದು ಅಕ್ಕಪಕ್ಕದ ಮನೆಯವರ ಮಾತುಗಳು. ಯಾಕಂದರೆ ನಾವು ವಿಶ್ವನ 2-3 ಬಾರಿ ಮಾತ್ರ ನೋಡಿದ್ವಿ. ಅವರ ತಾಯಿಯ ಮುಖವನ್ನು ನೋಡಿ ನಾವು ಇಲ್ಲಿ ಬದುಕಲು ಬಿಟ್ಟಿದ್ವಿ. ಯಾಕಂದರೆ ಅವ್ರ ತಾಯಿ ಭಾಳಷ್ಟು ಒಂದು ಶ್ರಮಜೀವಿ, ತಮ್ಮದು ತಾವು ದುಡಿದು ಹೋಗ್ತಾಯಿದ್ರು. ಸೊ ಇಂಥ ಮಗನನ್ನು ಎತ್ತ ಕಾರಣಕ್ಕೆ ಸೊ ಅವರು ಇಂಥ ಏರಿಯಾದಲ್ಲಿ ಇರೋಕ್ಕೆ ಬೇಡ ಅಂತ ನಾವೇ ಓನರ್ಗೆ ಹೇಳಿದ್ವಿ ಮನೆ ಖಾಲಿ ಮಾಡಿಸಲು ಅಂತ. ಮಕ್ಕಳ ಒಂದು ಆರೈಕೆಯಲ್ಲಿ ತಂದೆ ತಾಯಿ ತಮ್ಮ ಇಳಿಯ ವಯಸ್ಸಿನಲ್ಲಿ ಒಂದು ಜೀವನ ನಡೆಸಬೇಕಾದ್ರೆ ಇಂತಹ ಮಕ್ಕಳಿಂದ ತಾಯಿಗೆ ದುಡಿದು ತಿನ್ನೋ ತಾಯಿಗೂ ಕೂಡ ಈಗ ಕುತ್ತು ಬಂದಿರುವಂಥದ್ದು. ಕ್ಯಾಮರಾಮನ್ ನಾನಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ ಹುಬ್ಬಳ್ಳಿ.